ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇಂದಿನಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ರಾಜ್ಕೋಟ್ನಲ್ಲಿ ನಡೀತಾ ಇದೆ. ಹಲವಾರು ದಿನಗಳ ಗ್ಯಾಪ್ನ ಬಳಿಕ ಮತ್ತೊಮ್ಮೆ ಟೆಸ್ಟ್ ಕ್ರಿಕೆಟ್ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಈಸ್ ಬ್ಯಾಕ್. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಮ್ಯಾಚ್ನ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮ್ಯಾಚ್ನ ಪ್ರಿವ್ಯೂವನ್ನು ಸಣ್ಣದಾಗಿ ನೋಡ್ಕೊಂಡು ಬಂದುಬಿಡೋಣ. ಇನ್ನೇನು ಮ್ಯಾಚೇ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಅಂತ ಶುರು ಮಾಡೋಣ. ಇಂದಿನಿಂದ ರಾಜ್ಕೋಟ್ನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 3ನೇ ಟೆಸ್ಟ್ ಪಂದ್ಯವು ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ಮೊದಲ 2 ಪಂದ್ಯಗಳು ಒಂದು ಇಂಗ್ಲೆಂಡ್ ಪರವಾಗಿದ್ದರೆ ಮತ್ತೊಂದು ಇಂಡಿಯಾ ಪರವಾಗಿದೆ. ಹೋದ ಟೆಸ್ಟ್ ಒಂಥರ ಫ್ಲ್ಯಾಟ್ ವಿಕೆಟ್ ಇದ್ರೂ ಸಹ ಇಂಡಿಯಾದವರು ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಎಸ್ಪೆಷಲಿ ಬೂಮ್ರಾ ಆ ಥರ ವಿಕೆಟ್ನಲ್ಲೂ ಪೈಪರೇ ತಗೊಂಡಿದ್ರು. ಹಾಗೆಯೇ ಜೈಸ್ವಾಲ್ 100, ಗಿಲ್ 100 ಇನ್ ಸೆಕೆಂಡ್ ಇನ್ನಿಂಗ್ಸ್ ಎಲ್ಲನೂ ನಾವು ಮರೆಯೋ ಹಾಗೆಯೇ ಇಲ್ಲ. ಈ ಮ್ಯಾಚ್ಗೆ ಮೊದಲನೇ ಹೇಳಿದಾಗೆ KL ರಾಹುಲ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಅನ್ಅವೈಲೇಬಲ್ ಆಗಿದ್ದಾರೆ, ಗೊತ್ತೇ ಇದೆ. ಈ ಮ್ಯಾಚ್ನ ಮಿಡಲ್ ಆರ್ಡರ್ ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ಡ್ ಸೈಡ್ ಆಗಿದೆ. ಹಾಗಾಗಿ ಇಂಗ್ಲೆಂಡ್ ಅವರು ಆಲ್ರೆಡಿ ಅವರ ಸ್ಕ್ವಾಡನ್ನು ಅನೌನ್ಸ್ ಮಾಡಿದ್ದಾರೆ. ಅವರ ಸ್ಕ್ವಾಡ್ ಹೇಗಿದೆ ಅಂತ ನೋಡ್ಕೊಂಡು ಬರೋದಾದರೆ ಕ್ರೌಲಿ, ಬೆನ್ ಡಕೆಟ್, ಓಲಿ ಪೋಪ್, ಜೋ ರೂಟ್, ಜಾನಿ ಬೇಸ್ಟೋ, ಬೆನ್ ಸ್ಟೋಕ್ಸ್, ಬೆನ್ ಫೋಕ್ಸ್, ರೆಹಾನ್ ಅಮಲ್, ಟಾಮ್ ಹಾರ್ಡ್ಲಿ, ಮಾರ್ಕ್ ವುಡ್ ಮತ್ತು ಜೇಮ್ಸ್ ಆ್ಯಂಡರ್ಸನ್ 2 ಫಾಸ್ಟ್ ಬೌಲರ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇನ್ನು ರಾಜ್ಕೋಟ್ನಲ್ಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಕೇವಲ 1 ಟೆಸ್ಟ್ ಮ್ಯಾಚ್ ನಡೆದಿದ್ದು, ಅದು ಕೂಡ ಡ್ರಾ ಆಗಿದೆ. ಹಾಗಾಗಿ ಇನ್ನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 2 ತಂಡಗಳು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮುಖಾಮುಖಿಯಲ್ಲಿ ಒಬ್ಬರು ಕೂಡ ಖಾತೆ ತೆರೆದಿಲ್ಲ. ಇಲ್ಲಿ 1 ಮ್ಯಾಚ್ ಆಗಿತ್ತು, ಅದು ಕೂಡ ಡ್ರಾ ಆಗಿದೆ. ಪಿಚ್ಚು ಕೆಲವರೆಲ್ಲ ಫ್ಲ್ಯಾಟ್ ವಿಕೆಟ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಅಂತ. ಮೋಸ್ಟ್ಲಿ ಫ್ಲ್ಯಾಟ್ ವಿಕೆಟೇನೆ ಅಂತ ಅನಿಸುತ್ತೆ ಮೇಲಿಂದ ನೋಡಿದ್ರೆ. ಆಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಪಿಚ್ ಹೇಗಿರುತ್ತೆ ಅಂತ. ಇನ್ನು ಇಂಡಿಯಾದ ಪ್ರೊಬ್ಯಾಬಲ್ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ಗಮನಿಸೋದಾದರೆ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ರಜತ್ ಪಾಟಿದಾರ್, ಸರ್ಫರಾಜ್ ಖಾನ್, ಅಕ್ಷರ್ ಪಟೇಲ್, ಧ್ರುವ್ ಜುರೇಲ್, ರವೀಂದ್ರ ಜಡೇಜಾ, ರವಿಚಂದ್ರನ್ ಅಶ್ವಿನ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಅಥವಾ ಕುಲ್ದೀಪ್ ಯಾದವ್ ಆಡ್ಬೋದು. ಪಿಚ್ನ ಮೇಲೆ ಡಿಪೆಂಡ್ ಇರುತ್ತೆ ಪ್ಲೇಯಿಂಗ್ 11 ಬಂದ ಮೇಲೆ ಅಪ್ಲೋಡ್ ಮಾಡ್ತೀವಿ. ಇದು ಸದ್ಯಕ್ಕೆ ಪ್ರೊಬ್ಯಾಬಲ್ ಪ್ಲೇಯಿಂಗ್ 11 ಈ ರೀತಿಯಾಗಿ ಇರ್ಬೋದು ಅಂತ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮ್ಯಾಚ್ ಆರಂಭಗೊಳ್ಳಲಿದೆ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.